40 ರೂಪಾಯಿ ಪಾನಿಪುರಿಗೋಸ್ಕರ ಜಗಳ ಶುರುವಾಗಿ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಪಾನಿಪುರಿ ವಿಚಾರವಾಗಿ ಜಗಳ ಬಿಡಿಸಲು ಬಂದಾತ ಕೊಲೆಯಲ್ಲಿ ಆತನ ದುರಂತ ಅಂತ್ಯ ಆಗಿದೆ. ಪಾನಿಪುರಿ ಬಿಲ್ ವಿಚಾರಕ್ಕೆ ಜಗಳ ಆಗಿದೆ. ಜಗಳ ಬಿಡಿಸೋದಕ್ಕೆ ಹೋದವನೇ ಕೊಲೆಯಾದ ವ್ಯಕ್ತಿ. ಕಲಬುರಗಿಯಲ್ಲಿ ಆಗಿರುವಂಥ ಘಟನೆ ಕೇವಲ 40 ರೂಪಾಯಿ ವಿಚಾರಕ್ಕೆ ಜಗಳ ಶುರುವಾಗಿತ್ತು. ಪಾನಿಪುರಿ ಬಿಲ್ ಕೊಡೋ ವಿಚಾರಕ್ಕೆ ಕಲಬುರಗಿಯ ಆಳಂದ ತಾಲೂಕಿನ ದಂಗಾಪುರ ಬಳಿ ಈ ಕೃತ್ಯ ಆಗಿದೆ, ಈ ಘಟನೆ ಆಗಿದೆ. ಪ್ರವೀಣ್ ಹಾಗೂ ರಮೇಶ್ ಇವರಿಬ್ಬರ ನಡುವೆ ಜಗಳ ಮೊದಲು ಶುರುವಾಗಿತ್ತು. ಜಗಳವನ್ನು ಬಿಡಿಸೋದಕ್ಕೆ ಭೀಮಾಶಿಯ 69 ವರ್ಷ ಅವರಿಗೆ, ಅವ್ರು ಹೋಗ್ತಾರೆ. ಪಾಪ 69 ವರ್ಷದ ವೃದ್ಧ ಅವ್ರು ಹೋಗ್ತಾರೆ, ಜಗಳ ಬಿಡಿಸೋದಕ್ಕೆ ಹೋಗ್ತಾರೆ. ಆಗ ಅವರಿಬ್ಬರು ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಈ ವ್ಯಕ್ತಿ, ಬಿಡಿಸಲು ಹೋದ ವ್ಯಕ್ತಿ ಮೃತಪಟ್ಟಿರುವಂಥ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಭೀಮಾಶಿಯ 69 ವರ್ಷ ವಯಸ್ಸವರಿಗೆ ಕಟ್ಟಿಗೆಯಿಂದ ಅವರ ತಲೆಗೆ ಹೊಡೆದು ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅವರು ಮೃತಪಟ್ಟಿದ್ದಾರೆ. 69 ವರ್ಷದ ಭೀಮಶ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 4 ದಿನಗಳ ಚಿಕಿತ್ಸೆಯ ಬಳಿಕ ಭೀಮಶ್ಯ ಸಾವನ್ನಪ್ಪಿದ್ದಾರೆ. ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಕೇವಲ 40 ರೂಪಾಯಿ ಫೋನ್ ಪೇ ಮಾಡಿದ್ದ ಪ್ರವೀಣ್, ಪಾನಿಪುರಿ ತಿಂದು 40 ರೂಪಾಯಿ ಫೋನ್ ಪೇ ಮಾಡಿದ್ದ. ಫೋನ್ ಪೇ ಆಗದ ಕಾರಣ ಹಣ ಕೊಡಲು ರಮೇಶ್ ಅವರು ಮುಂದಾಗ್ತಾರೆ. ನನಗೆ ನೀನು ಹಣ ಕೊಡಲು ಬರ್ತೀಯೇನೋ ಅಂಥೇಳಿ ಪ್ರವೀಣ್ ಪ್ರಶ್ನೆ ಮಾಡ್ತಾನೆ. ಇಬ್ಬರ ಜಗಳ ತಾರಕಕ್ಕೆ ಹೋಗುತ್ತೆ. ಆಗ ರಮೇಶ್ ತಂದೆ ಭೀಮಶ್ಯ ಅವರು ಜಗಳ ಬಿಡಿಸೋದಕ್ಕೆ ಹೋಗ್ತಾರೆ. ಭೀಮಶ್ಯ ಅವರಿಗೆ 69 ವರ್ಷ. ಮೃತಪಟ್ಟಿರುವಂಥ ಭೀಮಶ್ಯ ಅವರೇ ಗಂಭೀರವಾಗಿ ಗಾಯಗೊಳ್ಳೋದಕ್ಕೆ ಕಾರಣ ಭೀಮಶ್ಯ ಅವರ ತಲೆಗೆ ಕಟ್ಟಿಗೆಯಿಂದ ಹೊಡಿತಾರೆ. 4 ದಿನದಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಪಾನಿಪುರಿ 40 ರೂಪಾಯಿ ವಿಚಾರಕ್ಕೆ ಭೀಮಶ್ಯ ಅವರು ಮೃತಪಟ್ಟಿದ್ದಾರೆ. ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.